ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಹಾಗಾದರೆ ಇವತ್ತಿನ ಬ್ಲಾಗ್ ಶುರು ಮಾಡಿಬಿಡ್ತಾ ಇದ್ದೀನಿ. ಇವತ್ತು ನಮ್ಮ ನಾದಿನಿಯವರ ಮನೆಗೆ RCC ಹಾಕಕ್ಕೆ ಅಂತ ವರ್ಕರ್ಸ್ ಬರ್ತಾರೆ ಅಂತ ಅವ್ರಿಗೋಸ್ಕರ ಅಡುಗೆ ಹಾಗೂ ತಿಂಡಿನ ಪ್ರಿಪೇರ್ ಮಾಡಬೇಕು ಅಂತ ನಮ್ಮ ನಾದಿನಿ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವಾಗ ನಮ್ಮ ಮನೆಯಿಂದ. ಇಲ್ಲಿ ನೋಡಿ, ನಾನು ಹೋಗೋಷ್ಟೊತ್ತಿಗೆ ಎಲ್ಲ ಅರ್ಧ ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡಿಟ್ಟಿದ್ರು, ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿಟ್ಟಿದ್ರು. ಇನ್ನೇನು ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದೊಂದು ಬಾಕಿ ಇತ್ತು ಅಷ್ಟೇ. ಅರ್ಧ ಆಲ್ರೆಡಿ ಅವರೇ ರೆಡಿ ಮಾಡಿಟ್ಟಿದ್ರು. ಹಾಗಾಗಿ ನಾವು ಇವಾಗ ಅದನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನೋಡಿ, ಅವ್ರು ನಿಂತಿದ್ದಾರಲ್ಲ, ಅವ್ರ ಮನೆಯೇ RCC ಹಾಕ್ತಾ ಇರೋದು. ಇಲ್ಲಿದ್ದಾರಲ್ಲ, ಇವರು ನಮ್ಮ ಫಸ್ಟ್ನೇ ನಾದಿನಿ, ಅವರು ನಮ್ಮ ಎರಡನೇ ನಾದಿನಿ. ಈಗ ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಏನೇ ಒಂದು ಸಿಂಪಲ್ಲಾಗಿ ನಾವು ಅಡುಗೆ ಮಾಡಬೇಕು ಒಂದು 20 ಮೆಂಬರ್ಸಿಗೆ 40 ಮೆಂಬರ್ಸ್ಗೆ ಅಂದರೆ ಮನೆಯಲ್ಲೇ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ತೀವಿ ನಮ್ಮ ಫ್ಯಾಮ್ಲೀಲಿ. ಆವಾಗ ನಮಗೆ ಒಂದು ಸ್ವಲ್ಪ ತೃಪ್ತಿ ಇರುತ್ತೆ. ಎಲ್ಲರೂ ಸೇರ್ಕೊಂಡು ಮಾಡೋದ್ರಿಂದ ತುಂಬ ಸಂತೋಷ ಆಗುತ್ತೆ. ಎಲ್ಲರೂ ಸೇರ್ಕೊಂಡು ಮಾಡೋದ್ರಿಂದ ಒಂಥರ ಫನ್ನಾಗಿರುತ್ತೆ. ಎಲ್ಲ ಫನ್ನಾಗಿ ನಗಾಡಿಕೊಂಡು ಚೆನ್ನಾಗಿ ಎಲ್ಲರೂ ಸೇರ್ಕೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನಿಲ್ಲಿ ಪಲಾವ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಆಲ್ರೆಡಿ ಪಲಾವ್ ಕೂಡ ರೆಡಿಯಾಗಿದೆ. ಈಗ ಅವ್ರಿಗೆ ಕಟ್ಕಳಿಸಿ, ವರ್ಕರ್ಸಿಗೆ ಕಟ್ಕಳಿಸಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ತೆಗೆದಿಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ನೋಡಿ RCC ಹಾಕ್ತಾ ಇದ್ದಾರೆ ಆಲ್ರೆಡಿ. ನಾವಂತೂ RCC ಹತ್ರಕ್ಕೆ ಹೋಗೋಕ್ಕೆ ಆಗಲಿಲ್ಲ. ನಾವು ಇಲ್ಲೇ ಅಡುಗೆ ಮಾಡೋಕ್ಕೆ ಬ್ಯುಸಿಯಾಗಿಬಿಟ್ವಿ ಎಲ್ಲರೂ, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ನಾವಿಲ್ಲಿ ಅಡುಗೆ ಪ್ರಿಪರೇಷನ್ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ. ನೋಡಿ, ತುಂಬ ಬಿಸಿಲಿತ್ತು. ಅದ್ರ ಮುಂದೆ ಗ್ಯಾಸ್ ಒಲೆ ಮೇಲೆ ನಿಂತ್ಕೊಂಡು ಅಡುಗೆ ಮಾಡೋದು ಇನ್ನೂ ಸೆಕೆ ಜಾಸ್ತಿ ಆಗ್ತಾಯಿತ್ತು. ಅವ್ರ ಮನೆ ಮೇಲಿರೋದ್ರಿಂದ ತುಂಬ ಸೆಕೆ ಆಗ್ತಿತ್ತು. ಹಾಗಾಗಿ ಗಾಳಿ ಬೀಸ್ತಾಯಿತ್ತು. ಹೊರಗಡೆ ಬಂದು ನಿಂತ್ಕೊಂಡಿದ್ದೆ ನಾನು. ನೋಡಿ, ಇಲ್ಲಿ ಸಾಂಬಾರು ಕೂಡ ಪ್ರಿಪೇರ್ ಆಗ್ತಿದೆ. ತುಂಬ ಜಾಸ್ತಿ ಏನು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಲ್ಲಿ ಕ್ಲಿಪ್ಪಿಂಗ್ನ ತಗೊಂಡಿಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ನುಗ್ಗೆಕಾಯಿ ಹಾಗೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀವಿ. ಇಲ್ಲಿ ಹುಳಿ ಸಾಂಬಾರು ಅಂತಾರಲ್ಲ, ಅದನ್ನು ಮಾಡಿದ್ದೀವಿ. ಹಾಗೆ ಸ್ವೀಟ್ಗೋಸ್ಕರ ಬರ್ಫಿ ತರಿಸಿದ್ವಿ. ತುಂಬ ಚೆನ್ನಾಗಿತ್ತು ಬರ್ಫಿ. ಹಾಗೆ ರೈಸ್ನು ಮಾಡಿಟ್ಟಿದ್ವಿ ಆಲ್ರೆಡಿ. ನೋಡಿ, ನಾನಿಲ್ಲಿ ಬೋಂಡ ಹಾಕ್ತಾಯಿದ್ದೀನಿ, ಮೆಣಸಿಕಾಯಿ ಬೋಂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಫ್ಯಾಮ್ಲಿ ಜೊತೆಗೆ ಈ ಥರ ಅಡುಗೆ ಮಾಡಬೇಕಾದ್ರೂ ತುಂಬ ಫನ್ನಾಗಿರುತ್ತೆ. ಎಲ್ಲರೂ ಸೇರ್ಕೊಂಡು ಮಾಡೋದ್ರಿಂದ ಬೇಗನೂ ಆಗೋಗ್ಬಿಡುತ್ತೆ. ತುಂಬ ಖುಷಿಯಾಗಿ ತುಂಬ ಫನ್ನಾಗಿ ಎಲ್ಲರೂ ನಗಾಡಿಕೊಂಡು ಎಲ್ಲರೂ ಖುಷಿಯಿಂದ ಇದ್ದು ಮಾತಾಡಿಕೊಂಡು ಚೆನ್ನಾಗಿದ್ವಿ. ಇವತ್ತೆಲ್ಲ ಎಂಜಾಯ್ ಮಾಡಿದ್ವಿ ಆಲ್ರೆಡಿ ನಾವು. ನೋಡಿ, ಊಟ ಮಾಡಿ ಎಲ್ಲರೂ ಇಲ್ಲಿ ಚಿಲ್ಲಾಗ್ತಾಯಿದ್ದೀವಿ. ನಾವು ಸಂಜೆ ಬಂದ್ವಿ, ಅಷ್ಟೊತ್ತಿಗೆ ಮಳೆನೂ ಶುರುವಾಗೋಯ್ತು. ನೋಡಿ, ಮಳೆ ಬಂದು ನಿಂತಿದೆ. ಇವತ್ತಿನ ವಿಡಿಯೋ ಇಷ್ಟೇ. ಹಾಗಾದರೆ ನಾನು ಬರ್ತೀನಿ. ಬಾಯ್.